ನೋಡಿ ಸರ್, ಇವತ್ತು ಏನಂದರೆ ಸೊಪ್ಪು ಹಾಕೋದಿಗೋಸ್ಕರ. ಈ ಬೇಸಿಗೆ ಟೈಮಲ್ಲಲ್ವಾ, ಇವ್ರು ಬೇರೆ ಇಲ್ಲಿ ನೋಡಿ ಇಷ್ಟಿಷ್ಟೇ ಪಿಂಜುಗಳು ಬಿಟ್ಕೊಂಡವ್ರೆ ನೋಡಿ. ಇದು ಏನಂತಾರಂದರೆ ಲೀಚಿನೋ ಏನೋ ಹೇಳ್ತಾರೆ ಇದನ್ನು. ಇವ್ರು ಹೂ ಬಿಟ್ಕೊಂಡಿದ್ದಾರೆ. ಇವ್ರಿಗೆ ನೀರು ಹಾಕ್ಕೊಂಡು ಹಂಗೆ ಇದೇ ಪಕ್ಕದಲ್ಲಿ ಇದಕ್ಕೆ ಸೊಪ್ಪು ಹಾಕ್ಕೊತ ಇದ್ವಿ ನೋಡಿ. ಮೊನ್ನೆ ತೆಗೆದಾಕ್ತಾಯಿದಾರಲ್ಲ, ಇದು ಮೊನ್ನೆ ಹೊಸ್ದಾಗಿ ಹಾಕಿದ ಕಾಂಪೌಂಡ್. ಇದು ಈ ಕಾಂಪೌಂಡು ಅಂದರೆ ಫಸ್ಟು ಒಂದು 6 ಕೋರ್ಸ್ ಹಾಕಿದ್ರು, ಮತ್ತು ಅದ್ರ ಮೇಲೆ ಇನ್ನೂ ಒಂದು 2 ಕೋರ್ಸ್ ಹಾಕಿದ್ರು. ಇದು ನೋಡಿ, ಇವರಿಬ್ಬರು ಸೇರಿ ಕೆಲಸ ಮಾಡ್ತಾವ್ರೆ ನೋಡಿ. ಗಡ್ಪಾರಿಲ್ಲಿ ಅಗ್ದು ನೋಡಿ, ಗಡ್ಪಾರಿದೆ. ಇದ್ರ ಬಿಟ್ಟು ಇದು ಮಣ್ಣು ಎತ್ತಿ ಇಲ್ಲಿ ಹಾಕ್ಬಿಟ್ಟು ಈ ಥರ ಪಾತಿ ಮಾಡಿದ್ರೆ ನೋಡಿ ಸೊಪ್ಪು ಹಾಕ್ಕೊಬೋದು ಹಿಂಗೆ ನೋಡಿ. ಇದು ಕೆಂಪು ದಂಟು ಸೊಪ್ಪು, ಇದು ಕೊತ್ತಂಬರಿ ಸೊಪ್ಪು. ಇದೇನು ಗೊತ್ತಾ, ಮೆಂತ್ಯ ಸೊಪ್ಪು. ಆಮೇಲೆ ಇದು ಏನು ಸೊಪ್ಪಿದು ಹೆಸರು ಬರ್ತಾಯಿಲ್ಲ. ಇದು ಪಾಲಕ್. ಇದು ಸೈಡಲ್ಲಿ ಅರ್ಗಲ್ ಮಾತ್ರ ಮೂಲಂಗಿ ಸೊಪ್ಪು. ಇದು ಜೋಳ. ಫಸ್ಟ್ ಇದು ಕುಯ್ದುಬಿಟ್ಟಿದ್ದೀನಿ, ಸ್ವಲ್ಪ ಹಂಗೆ ಮೇಕೆಗಳ್ಗೆ ಹಾಕೋಣ ಅಂತ ನೋಡಿ. ಇದು ಟ್ಯಾಕ್ಟ್ರಲ್ಲಿ ಬಿಟ್ಕೊತಾ ಇದ್ದೀನಿ ನೀರು. ಇಲ್ಲಿ ನೋಡಿ, ಗುಂಡಿಗೆ ಬಿಟ್ಕೊಂಡು ಇವು ಮರಗಳಿಗೂ ಸದ್ಯಕ್ಕೆ ಅಲ್ಲಿ ಸ್ವಲ್ಪ ನುಗ್ಗೆ ಗಿಡ ಇದೆ. ಅದಕ್ಕೂ ಈ ಬೇಸಿಗೆಯಲ್ಲಿ ಮಳೆ ಬರೋವರೆಗೂ ಏನು ಮಾಡೋದು, ಅದಕ್ಕೋಸ್ಕರ ಇದನ್ನು ರೆಡಿ ಮಾಡ್ತಾಯಿದ್ದೀವಿ. ಇನ್ನು ಸ್ವಲ್ಪ ಇಲ್ಲಿ ನೋಡಿ, ಮುಂದೆ ಹೋದರೆ ಬೀನ್ಸ್ ಸಿಗುತ್ತೆ. ಇನ್ನೂ ಒಂದು ಹಾಕ್ಬಿಟ್ಟಿದ್ದೀನಿ ಇವಾಗ ನೋಡಿ. ಇದು ಇಲ್ಲಿ ಹಾಕಿರೋದು. ಇದರಲ್ಲಿ ಕೊತ್ತಂಬರಿ ಹಾಕಿದೆ. ಬರ್ತಾಯಿತ್ತು ಕೊತ್ತಂಬರಿ. ಇದರಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು ಕೊತ್ತಂಬರಿ ಬರೋಕ್ಕಿದ್ರಲ್ಲಿ. ಇದು ಮೆಂತ್ಯ ಮತ್ತು ಕೆಂಪು ದಂಟು. ಇದು ಪಾಲಕ್ಕು. ಅಲ್ಲಿ ನೋಡಿ ಬೀನ್ಸ್ ಇದೆ. ಅಲ್ಲಿ ನೋಡಿ ಬೀನ್ಸ್ ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ ಚಿಕ್ಕದಾಗಿ ಕಾಣಿಸ್ತದೆ ನೋಡಿ. ಇಷ್ಟಿಷ್ಟೇ ಚಿಕ್ಕ ಪಿಂಜುಗಳು ಬಿಟ್ಕೊಂಡಿದೆಯಲ್ಲ, ಅದೇ ಬೀನ್ಸ್. ಇದು ಬಳ್ಳಿ ಬೀನ್ಸ್ ಅಂತಾರೆ ಇದನ್ನು. ಇದು ಇಲ್ಲಿ ನೋಡಿ, ಬಂದು ನೋಡ್ತಾವಳನ್ನ. ಏನು ಸಮಾಚಾರ ನೋಡ್ದ ಹೋಗ್ತಾವಳೆ ನೋಡಿ ಜಾಗ. ಹೊಯ್ ಬಿಟ್ಟರೆ ಸೊಪ್ಪೊಳಗಡೆ ಮೇಯ್ದು ಬಿಡೋಳು ಹೋಗಿ ಅವಳು. ಅದಕ್ಕೆ ಹೋಗಿ ಬಂದಿರೋದು ನೋಡಿ. ಇದೆ ಇರೋ ತೋಟ. ಇದು ಸುಮಾರು ತುಂಬ ದಿನದಿಂದ ಇದೇ ಮಾಡ್ಕೊಂಡಿದ್ದೀವಿ. ನಮಸ್ಕಾರ ಸ್ನೇಹಿತರೆ. ಇನ್ನೂ ಒಂದು ವಿಡಿಯೋ ನೋಡೋರು, ವ್ಯವಸಾಯಿಗಾರನ್ನ ಸಪೋರ್ಟ್ ಮಾಡೋರು ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದ.